ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವೆಲ್ಲರೂ ಆರಾಮಿದ್ದೇವೆ ನೋಡ್ರಿ. ಬರ್ರಿ, ಬೆಳಗ್ಗೆ 6 ಗಂಟೆಗೆ ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಬರ್ರಿ, ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ. ನೋಡ್ರಿ, ಬೆಳಗ್ಗೆ ನಾನು 5:15 ಎದ್ದೀನಿ. ಇವತ್ತು ಇಲ್ಲಲ್ರಿ, ಆಯ್ನೇ ಜಲ್ದಿ ಹೇಳ್ತರು. ನಾವು ಸ್ವಲ್ಪ ಲೇಟ್ ಮಾಡಿ ಹೇಳ್ತಿದ್ದೆವು. ಇಲ್ಲಲ್ರಿ, ಅದಕ್ಕೆ ದಂದಿಗೆ ಹೋಗೋರು ಇರ್ತಾರಂತೇಳಿ ಒಂದು ಸ್ವಲ್ಪ ಜಲ್ದಿ ಎದ್ದೀನಿ. ಇವತ್ತು 5:15 ಎದ್ದು ನೋಡ್ರಿ. 5:15 ಎದ್ದು ಎಲ್ಲ ಬಾಂಡೆ ಕಸ ಜಳಕ ಮಾಡೋದ್ರಾಗ 6:10 ಆಗೈತೆ ನೋಡ್ರಿ ಟೈಮ್. ಇವಾಗ ಇನ್ನು ಎಲ್ಲರೂ ಮುಕ್ಕೊಂಡಾರ್ರಿ, ಇನ್ನು ಯಾರು ಎದ್ದಿಲ್ಲ. ರಚ್ಚೋತ ಎದ್ದಂದ್ರೆ ದಂಧಿ ಮಾಡಿಸ್ಕೊಡಲ್ಲತ್ತೇಳಿ ಇನ್ನು ಮುಕ್ಕೊಂಡಾಡ್ರಿ ಆಕಿನು. ನಂದೆಲ್ಲ ಆಗೈತ್ರಿ. ಇವಾಗ ಬ್ಯಾಳೆ ಕುದಿಯಾಕಿಟ್ಟೀನಿ. ಒಂದು ಜರ ಪಲ್ಯ ಸೋಸಿ ಪುಂಡಿ ಪಲ್ಯ ಇಟ್ಟು ಕುದಿಯಾಕಿಡ್ಬೇಕ್ರಿ. ಯಾಕಂದ್ರೆ ಪುಂಡಿ ಪಲ್ಯ ಮಾಡ್ಬೇಕನ್ನತ್ತೇನು ರೀ. ಮನೆ ಸಂತ್ಯಾಗ ತೊಗೊಂಬಂದಿರಲ್ರಿ, ಒಣಗ್ತದ್ರಿ. ಇರ್ಲಿಕ್ಕಂದ್ರೆ ಮಾಡಲಿಲ್ಲ ಅಂತೇಳಿ ಪುಂಡಿ ಪಲ್ಯ ಮಾಡ್ಬೇಕನ್ನತ್ತೀನಿ. ಬರ್ರಿ, ನಿಮಗೆ ತೋರಿಸ್ತೀನಿ. ಎಲ್ಲರೂ ಮುಕ್ಕೊಂಡಾರ. ಬ್ಯಾಳೆ ಕುದಿಯಾಕೆ ಹಾಕೀನಿ. ಮತ್ತು ಪುಂಡಿ ಪಲ್ಯ ಸೋಸಿ ಪುಂಡಿ ಪಲ್ಯ ಇಟ್ಟು ಕುದಿಯಾಕೆ ಹಾಕ್ಬೇಕ್ರಿ. ಅದನ್ನು ಕುದಿಸ್ಬೇಕ್ರಿ. ಗ್ಯಾಸಿನ ಮೇಲೆ ಕುದಿಸಿಲ್ಲ, ಒಲೆ ಮೇಲೆ ಕುದಿಸ್ಕೊಳ್ತೀನಿ ರೀ ಬ್ಯಾಳೆನು. ಇಲ್ಲಿ ನೋಡ್ರಿ, ರಚ್ಚು, ರಾಧಿಕಾ, ಆಮೇಲೆ ರಾಯಣ್ಣ ತಕ್ಕಳು ಮುಕ್ಕೊಂಡಾರ್ರಿ. ನೋಡ್ರಿ, ಅವ್ರ ಪಪ್ಪನೂ ಇನ್ನೂ ಮುಕ್ಕೊಂಡಾರ. ಇನ್ನು ಇವಾಗ 6 ಆಗೈತೆ ರೀ ಟೈಮ. ನಾನು 5:15 ಎದ್ದೀನಿ. ಊರಿಗೆ ಹೋಗ್ಯಾಳಲ್ರಿ, ಅದಕ್ಕೆ ಜಲ್ದಿ ಎದ್ದೀನಿ ರೀ. ನೋಡ್ರಿ, ಇಲ್ಲಿ ರಾಯಣ್ಣ ಮಕ್ಕೊಂಡ ನೋಡ್ರಿ. ರಾಯಣ್ಣ ಹೇಳು, ಸಾಲಿಗೆ ಲೇಟ್ ಆತದ ನೀವು ತಂಗಿ ಹೇಳ್ತಾವ ನೋಡ್ರಿ. ಇಲ್ಲಿ ರಾಯಣ್ಣ ಹೋದ್ರನ ರಚ್ಚು ಎದ್ರು ನೋಡ್ರಿ. ಈಕೆ ಎದ್ರು ಅಂದ್ರೆ ಅಡುಗೆನೇ ಮಾಡಿಸ್ಬಿಡಲ್ರಿ ಇವಾಗ ನನಗೇನು. ಅದಕ್ಕೆಲ್ಲ ರಾಯಣ್ಣಗೆ ಟೆಬಸ್ಬೇಕಂದಿದೆ. ಈಗಿನೇ ಎದ್ರು ನೋಡ್ರಿ. ಎದ್ದಿ ಮಮ್ಮಿ? ರಾಧಿಕಾ ಮಕ್ಕೊಂದಾಳ್ರಿ. ನೋಡ್ರಿ, ಇಲ್ಲಿ ಹೊರಗೆ ಎಷ್ಟು ಹವಾ ತಣ್ಣಗೆ ಬಿಟ್ಟದ ಅಂತೇಳಿ. ಮುಂಜಾನೆ 6 ಗಂಟೆ ಆಗೈತೆ ನೋಡ್ರಿ. ಹವಾ ತಣ್ಣಗಾಗೈತೆ ರೀ. ಮಾಡಾಗೈತೆ ರೀ. ಯಾಕಂದ್ರೆ ನೀನು ರಾತ್ರಿ ಒಂದು ಸ್ವಲ್ಪ ಮಳೆ ಬಂದೈತಿ, ಅದಕ್ಕೆ ಮಾಡದವ್ರಿ. ನೋಡ್ರಿ, ಎಲ್ಲ ಫುಲ್ ಹಸಿ ತೊಯ್ದು ಬಿಟ್ಟದ. ಕಟ್ಟಿಗೆ ಇಟ್ಟು ಒಣಕ್ಕೆ ನೋಡ್ರಿ. ಮಳೆಯಾಗ ತೊಯ್ದವ ಅಂತೇಳಿ ಅಲ್ಲೇ ಒಂದು ಸ್ವಲ್ಪ ಆರಾಕಿವ್ರಿ. ರಚ್ಚು ನೋಡ್ರಿ, ಎದ್ದೋಡು. ರಚ್ಚು ಎದ್ದಿ ಮಮ್ಮಿ, ಎದ್ದಿ ನೋಡ್ರಿ. ನಮ್ಮ ರಚ್ಚು ಎದ್ದು ನೋಡ್ರಿ. ರಾಯಣ್ಣಗೆ ಎಬ್ಸನ ಆಕಿನೇ ಎದ್ದೋಡ್ರಿ. ಆಮೇಲೆ ಇಲ್ಲಿ ನೋಡ್ರಿ, ನೀರಿಗೆ ಎಷ್ಟು ಉರಿ ಹಚ್ಚಿವಿ. ನೀರಿಗೆ ಒಂದು ಮೈ ಜಳಕ ಮಾಡಕ್ರಿ. ಈಗ ಅವ್ರಿಗೆ ನಾನು ಜಳಕ ಆಗೈತಿ, ಅವ್ರಿಗೆ ತಗೋಬೇಕು. ಈ ಕಡೆ ಬ್ಯಾಳಿಗೆ ಹಾಕೀನಿ. ಬ್ಯಾಳೆ ಕುದಿತಾವ ಅಂಥೇಳಿ ಕುಕ್ಕರ್ದಾಗ ಹಾಕ್ತಿವ್ರಿ. ಮತ್ತು ಪುಂಡಿ ಪಲ್ಯ ಮಾಡೋದಲ್ರಿ, ಅದಕ್ಕೆ ಇದ್ರಾಗೆ ಹಾಕೀನಿ. ಕಡಿ ಕುದಿಸ್ಬೇಕ್ರಿ. ಅಡ್ಡು ಮಸ್ತ್ ಆಗ್ತದ. ನಿಮಗೆ ಮಾಡಿ ತೋರಿಸ್ತೀನಿ ರೀ ನಾನು. ನೋಡ್ರಿ, ಇಲ್ಲಿ ಬ್ಯಾಳೆ ಹಾಕಿನಲ್ರಿ, ಈಚೆ ಕಡೆ ನೀರಿಗೆ ಇಟ್ಟೀನಿ. ಬರ್ರಿ, ಇವಾಗ ಪುಂಡಿ ಪಲ್ಯ ಎಷ್ಟು ಕುದಿಯಾಕನು. ಇಲ್ಲಿ ರಚ್ಚು ಹಿನ್ನಾಗಿ ಪಲ್ಯ ಸೋಸಿನಲ್ರಿ. ಪಲ್ಯ ಇದು ಮಾಡ್ಬೇಕಂತೇಳಿ ಅದಕ್ಕೆ ಪಲ್ಯ ಹ್ಯಾಂಗೆ ಆಟ ಆಡ್ಲತ್ತಾವ ರೊಟ್ಟು ಪಲ್ಯ ಕಡ್ಡಿ ತೊಗೊಂಡು. ರಚ್ಚು ಪಲ್ಯ ಸೋಸ್ದಿ ನೋಯ್ಕೇಶ್ ಅದು ನೋಡ್ರಿ. ನೋಡ್ರಿ ಇವರೆಲ್ಲ. ಇನ್ನು ಈಗ ರಚ್ಚು ಎದ್ದು ಬಳಕ ಆಕಿ ಜಳಕ ಮಾಡಿಸಿದ್ರಿ. ಇವಾಗ ಇವ್ರು ಎದ್ರಿ. ಇವ್ರಿಗೂ ಜಳಕ ಮಾಡಿಸ್ಬೇಕ್ರಿ. ಯಾಕಂದ್ರೆ ದಿನ ಜಳಕ ಮಾಡಿಸ್ತೀವಲ್ರಿ. ನೋಡ್ರಿ, ರಚ್ಚು ಕೈಯಾಗ ಕಡ್ಡಿ ಸಿಗನೆ ಹ್ಯಾಂಗೆ ಮಾಡ್ತಾಳೆ. ನಮ್ಮ ರಾಯಣ್ಣ ನೋಡ್ರಿ ಓದ್ಲಾಗತ್ತಾನ ಬುಕ್ಕ ತೊಗೊಂಡು. ಇಲ್ಲಿ ನೋಡ್ರಿ, ಪಲ್ಯ ಇಟ್ಟು ನೋಡ್ರಿ. ಜಸ್ಟ್ ಹಿನ್ನಾಯಿಗೆ ಕುದ್ಲಿಗತ್ತದ ಪಲ್ಯನು. ಹಿನ್ನಾಯಿಗೆ ನೀರು ಹಾಕಿ ಪಲ್ಯ ತೊಳೆದು ಇಟ್ಟೀನಿ. ಬ್ಯಾಳೆ ನೋಡ್ರಿ ಯಾವ ರೀತಿ ಕುದ್ದಾವ ಅಂಥೇಳಿ. ಈ ರೀತಿ ಬ್ಯಾಳೆ ಕುದಿಸ್ಕೊಂಡೀನಿ. ಮತ್ತು ಪಲ್ಯ ಹಾಕಿ ಒಂದು ಸ್ವಲ್ಪ ಕುದಿಸ್ಕೋಬೇಕ್ರಿ. ಅದಕ್ಕೆಲ್ಲಾಗಿ ಒಂದು ಸ್ವಲ್ಪ ಬಿರುಸಿರ್ಲಿಕ್ಕಾಗಿ ತೆಗ್ದೀನಿ ನಾನು ಬ್ಯಾಳೆ. ಆಮೇಲೆ ಇಲ್ಲಿ ಪಲ್ಯ ಇದು ಒಂದು ಸ್ವಲ್ಪ ಎಷ್ಟು ಅದಲ್ರಿ ಪಲ್ಯ ಇದು. ಈಗ ಕುದ್ದ ಬಳಕ ಒಂದು ಮುಟ್ಟಿಗೆ ಎಷ್ಟೇ ಆಗ್ತದ್ರಿ ಪಲ್ಯ. ಅದಕ್ಕಾಗ ಬ್ಯಾಳೆ ಥೋಡೆ ಹಾಕೀನಿ ನಾನು. ಇದೆಷ್ಟು ಪುಂಡಿ ಪಲ್ಯ ಮಾಡ್ಕರೆ ಒಂದು 4 ಬಿಸಿ ರೊಟ್ಟಿ ಬಡಿತೀನಿ ರೀ. ಇವ್ರು ನೋಡ್ರಿ, ಇಲ್ಲಿ ಬರ್ಲಾಗತ್ತಾನ ರಾಯ ಬರ್ಲಾಗತ್ತೆ. ಓದ್ಲೈತಿ ಬರ್ಲಿಕ್ಕೆ ಹೊಂಟದ. ಶುರು 2 ದಿನ ಸಾಲಿಗೆ ಹೋಗೋ ಮತ್ತಿಗೆ ಬರ್ಲಿಕ್ಕೆ ಬರ್ತಿತ್ತಿಲ್ರಿ. ಇವಾಗೆಲ್ಲ ಬರ್ಲಿಕ್ಕೆ ಹೊಂಟದ್ರಿ ಅವನಿಗೆ. ಇವಾಗೆಲ್ಲ ಓದ್ತಾನ್ರಿ. ಈಕೆ ನಮ್ಮ ಚಾದುನೇ ಹೋಗಲ್ಲ ನೋಡ್ರಿ ಸಾಲಿಗೆ. ಮಮ್ಮಿ ನೀನು ಓದ್ತಾಳತ್ರಿ ಆಕೆನು. ಇಲ್ಲ ನೋಡ್ರಿ, ನಮ್ಮ ರಚ್ಚನ ಕಾರ್ಬಾರ. ರಚ್ಚು ರಚ್ಚು ಏನು ಆಡ್ಲಾಗತ್ತಾಳ್ರಿ ಆಕಿ. ಜಸ್ಟ್ ಇನ್ನಾಗಿ ಜಳಕ ಮಾಡಿಸಿನ ಅಂದ್ರೆ ಭೀ ಮೈ ಹಸಿ ಮಾಡ್ಕೊಂಡು ಬಿಡ್ತಾಳೆ ಆಕಿ. ನೋಡ್ರಿ, ಅಲ್ಲೆಲ್ಲ ಪಲ್ಯ ಹ್ಯಾಂಗೆ ಹೋಗಟ್ಟು ಬಂದಳು. ಪೂರ ಎಲ್ಲ ಕಡೆ ಚಿಂದಿ ಮಾಡಿ ಬಂದವ್ರಿ. ಫ್ರೆಂಡ್ಸ, ಪುಂಡಿ ಪಲ್ಯ ಕುದ್ದ ಬಳಕ ಪುಂಡಿ ಪಲ್ಯ ತೆಗೆದು ಮತ್ತು ಬ್ಯಾಳೆ ಹಾಕಿ ನೋಡ್ರಿ. ಬ್ಯಾಳೆನೂ ನೋಡ್ರಿ ಮತ್ತು ಕುದ್ದಾಗತ್ತವ. ಇದ್ರೊಳಗೆ ನಾವೇನು ಕುದಿಸಿಟ್ಕೊಂಡಿದ್ದೇವೆ ಪುಂಡಿ ಪಲ್ಯ, ಅದು ಹಾಕೋತೀನಿ ರೀ ಇವಾಗ. ನೋಡ್ರಿ, ಅಷ್ಟು ಪುಂಡಿ ಪಲ್ಯ ಒಂದೇ ಚಮಚ ಆಗ್ಯದ. ಇದಿಷ್ಟೇ ನೋಡ್ರಿ ಪುಂಡಿ ಪಲ್ಯ.
ಇದಿಷ್ಟು ಹಾಕೋತೀನಿ. ಹಾಕ್ಕೊಂಡು ಇದಕ್ಕೆ ಮುಗಿಸ್ಕೋತೀನಿ ರೀ. ಇವಾಗ ನಾ ಇದಕ್ಕೆ ಈ ರೀತಿ ಮುಗಿಸ್ಕೋತೀನಿ ರೀ. ಇದು ಮುಗಿಸೋದಂದ್ರೆ ನಮ್ಮ ಕಡೆ ಈ ರೀತಿ ಕಲಿಸ್ಕೋದಕ್ಕೆ ಮುಗಿಸ್ಕೋದಂತೀವಿ ರೀ ನಾವು. ಅದಕ್ಕೆ ಈ ರೀತಿ ನಾವು ಚಮಚದಿಂದ ತೊಗೊಂಡು ಮುಗಿಸ್ಕೋತೀವಿ ರೀ. ಎಲ್ಲ ಕಡೆ ಪುಂಡಿ ಪಲ್ಯ ಬ್ಯಾಳೆ ಮೆತ್ತಗೆ ನುಣ್ಣಗಾಗಬೇಕಲ್ರಿ, ಅದಕ್ಕಲ್ಲಾಗೆ ಈ ರೀತಿ ಮಾಡ್ಕೋತೀನಿ ನೋಡ್ರಿ ನಾನು. ಅಂದರೆ ಎಲ್ಲ ಕಡೆ ಪುಂಡಿ ಪಲ್ಯ ಸಣ್ಣ ಆಗ್ಬಿಡ್ತೈತೆ ರೀ, ಬ್ಯಾಳೆ ಕಲಿತು ಬಿಡ್ತದೆ. ಅದಕ್ಕಲ್ಲಾಗೆ ಈ ರೀತಿ ಕಲಿಸ್ಕೋತೀನಿ ರೀ ಚಮಚದಿಂದ. ಇದಕ್ಕೆ ಇವಾಗ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಹಾಕೋತೀನಿ ರೀ. ನೋಡ್ರಿ ಇಲ್ಲಿ ಬೆಳ್ಳುಳ್ಳಿ, ಆಮೇಲೆ ಇಷ್ಟು ಮೆಣಸಿನ್ಕಾಯಿ ತೊಗೊಂಡೇನಿ ನೋಡ್ರಿ. ಒಂದು 4-5 ಮೆಣಸಿನ್ಕಾಯಿ ಅದಾವೆ ರೀ, ಕಟ್ ಮಾಡಿ ಇಟ್ಕೊಂಡೇನಿ, ಸಣ್ಣ ಸಣ್ಣದಾಗಿ ಕಟ್ ಮಾಡೀನಿ. ಅವಿಷ್ಟು ಹಾಕೋತೀನಿ ನೋಡ್ರಿ. ಕುಕ್ಕರ್ದಾಗ ಹಾಕಿದೆ ಅಂದ್ರೆ ಬ್ಯಾಳಿ ಕೂಡನೇ ಮೆಣಸಿನ್ಕಾಯಿ ಹಾಕೋತೀವಿ ರೀ. ಇಲ್ಲಿ ಒಲೆ ಮೇಲೆ ಕುದಿಸಿನಲ್ರಿ, ಅದಕ್ಕಲೆಗೆ ಮ್ಯಾಲೆ ಹಾಕೋಲಾಗತ್ತೀನಿ. ಹಾಕಿ ಒಂದು ಸ್ವಲ್ಪ ತಿರುಗಾಡಮ್ರಿ. ಇದಕ್ಕೆ ಇದೊಂದು ಸ್ವಲ್ಪ ಕುದಿಬೇಕು ರೀ ಬ್ಯಾಳಿ. ಕುದಿತಂದ್ರೆ ಅಷ್ಟು ಖಾರ ಬಿಡ್ತದೆ ರೀ ಮೆಣಸಿನ್ಕಾಯಿ. ಇದಕ್ಕೊಂದು ಸ್ವಲ್ಪ ಜೀರಿಗೆ ಸಾಸಿವೆ ಹಾಕೋತೀನಿ ರೀ. ನೋಡ್ರಿ ಅರಿಶಿಣ ಜರ ಹಾಕೊಳಗತ್ತೀನಿ. ಉಪ್ಪು ಇಷ್ಟ ಹಾಕೊಳಗತ್ತೀನಿ ನೋಡ್ರಿ. ಅರಿಶಿಣ, ಉಪ್ಪು, ಜೀರಿಗೆ ಸಾಸಿವೆ ಹಾಕೊಂಡೀನಿ ರೀ. ಲಾಸ್ಟ್ನಾಗಿ ಎಣ್ಣೆ ಹಾಕೊಳಗತ್ತೀನಿ ನೋಡ್ರಿ. ಅಂದಾದ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳಗತ್ತೀನಿ. ಹಾಕ್ಕೊಂಡು ಇದಕ್ಕೆ ಇವಾಗ ಮಿಕ್ಸ್ ಮಾಡಮ್ರಿ. ಎಲ್ಲ ಕಡೆ ತಿರುಗಾಡೋಣ ಈ ರೀತಿ ಮುಗಿಸ್ಕೋತೀನಿ ರೀ. ಇದಕ್ಕೆ ಇನ್ನೂ ಅಳಸದರಿ, ಇದು ಇನ್ನೂ ಕುದಿಬೇಕು. ಇನ್ನು ಮತ್ತು ಬ್ಯಾಳೆ, ಪುಂಡಿ ಪಲ್ಯ, ಹಸಿಮೆಣಸಿನ್ಕಾಯಿ, ಇವಾಗ ನಾವೇನು ಅರಿಶಿಣ, ಉಪ್ಪು ಹಾಕಿವಲ್ರಿ, ಇದೆಲ್ಲ ಕುದಿಬೇಕು ರೀ. ನೋಡ್ರಿ ಇಲ್ಲಿ ಹೆಂಗೈತೆ ಅಂತೇಳಿ. ಮೆಣಸಿನ್ಕಾಯಿ ಇಟ್ಟು ಕುದ್ರೆ ಆಯ್ತು ನೋಡ್ರಿ. ಇದಕ್ಕೆ ಒಂದು ಸ್ವಲ್ಪ ಬಿಟ್ಬಿಡಮ್ರಿ ಒಲೆ ಮೇಲೆ ಕುದಿತನ. ನೋಡ್ರಿ ಹೆಂಗಾಗ್ಯದ ಅಂತೇಳಿ ಪುಂಡಿ ಪಲ್ಯ. ನೋಡ್ರಿ ಫ್ರೆಂಡ್ಸ, ಜಸ್ಟ್ ಇನ್ನು ಈಗ ಇದು ಮಾಡಿದ್ರಿ, ಪುಂಡಿ ಪಲ್ಯ ಮಾಡಿನಲ್ರಿ. ಪುಂಡಿ ಪಲ್ಯ ಮಾಡಿ ಒಂದು ಸ್ವಲ್ಪ ಇದು ರಾಯಣ್ಣಗೆ ಹೋಗೋದು ಲೇಟ್ ಆಗತ್ತೆ ಅಂತೇಳಿ ಅರ್ಜೆಂಟ್ದಾಗ ರೊಟ್ಟಿಗೆ ಹಂಚಿಟ್ಟೀನಿ ರೀ. ನೋಡ್ರಿ ಇಲ್ಲಿ ಒಂದು ಸ್ವಲ್ಪ ಇದು ಉರಿ ತಳಗೆ ಹತ್ತಲಿಲ್ಲ ರೀ, ಅದಕ್ಕೆಲ್ಲಾಗ ರೊಟ್ಟಿ ಹರಿತು. ಅವಾಗೆ ಹಾಕಿದ್ರಿ ರೊಟ್ಟಿ. ಅವನಿಗೆ ಡಬ್ಬ ಕಟ್ಬೇಕಲ್ರಿ, ಟಿಫಿನ್ ಕಟ್ಬೇಕಲ್ರಿ ಊಟಕ್ಕೆ. ಅದ್ರ ಕಲ್ಲಾಗೆ ಅವನಿಗೆ ಇದು ಮಾಡೋದು ಆಲಿಲ್ಲ ರೀ ನನಗೆ. ಅನ್ನ ಸಾರ ಬೇಡಿದ್ರವ, ಅನ್ನ ಸಾರ ಬೇಡಪ್ಪ, ದಿನ ಅನ್ನ ಸಾರನೇ ಒಯ್ತಿ, ಇವತ್ತು ರೊಟ್ಟಿ ಒಯ್ಯಿ ಅಂತೇಳಿ ರೊಟ್ಟಿ ಪುಂಡಿ ಪಲ್ಯ ಕಟ್ಬೇಕಂತೇಳಿ ಬಡ್ಲಿಗಿತ್ತು ನೋಡ್ರಿ ಜಲ್ದಿ. ಯಾಕಂದ್ರೆ ನಮ್ಮ ಯಜಮಾನ್ರದ್ದು ಅಣ್ಣನೂ ಹೋಗ್ತಾರೆ ರೀ ದೌಂತಿಗೆ, ಅವ್ರಿಗೂ ಬೇಕಲ್ರಿ ರೊಟ್ಟಿ. ಇವಾಗ ಹೋಲಕ್ಕೆ ದೌಂತಿಗೆ ರಾತ್ರಿ ರೊಟ್ಟಿ ಅದಾವ್ರಿ. ಅಲ್ಲಿ ರಾತ್ರಿ ಮುಂಜಾನೆ ಊಟ ಮಾಡಿ ಬಡ್ದೇವು ಕಟ್ಕೊಂಡು ಹೋಗ್ತಾರೆ ರೀ ಅವರು. ಅದಕ್ಕೆಲ್ಲ ರಾಯಣಗೂ ಆಯಿತು, ಅವ್ರಿಗೂ ಆಯ್ತಾಳೆ ಬಡ್ಲಿಗಿತ್ತು ನೋಡ್ರಿ. ಹೀನಾಗೆ ಪುಂಡಿ ಪಲ್ಯ ಮಾಡಿ ಇಳಿಸಿದ್ರಿ. ಪುಂಡಿ ಪಲ್ಯನೂ ರೆಡಿ ಆಗೈತಿ. ಇವಾಗ ಬಿಸಿ ರೊಟ್ಟಿ ಬಡಿಯಾಗತ್ತೀನಿ ರೀ. ಉಣ್ಣವ್ರು ಹಾಗೆ ಉಣ್ತಾರೆ, ಆಮೇಲೆ ಉಳ್ಳಾರ್ದವ್ರು ಕಟ್ಕೊಂಡು ಹೋಗ್ತಾರೆ ಅಂತೇಳಿ ಬಡ್ಲಿಗೈತೀನಿ. ಪುಂಡಿ ಪಲ್ಯ ಕುದಿಯತನ ನಾನು ಹಿಟ್ಟು ಜಿಗಿ ಹಾಕ್ಕೊಂಡು ಮಾಡಿ ಬಡಿಯಾಗತ್ತೀನಿ ರೀ. ಹಿಟ್ಟು ಜರಡಿನಲ್ಲೇ ಹಿಡ್ಕೊಂಡು ಸೋಸ್ಕೊಂಡು, ಆಮೇಲೆ ಒಂದು ಸ್ವಲ್ಪ ಜಿಗಿ ಹಾಕೊಂಡ್ರಿ. ಜಿಗಿನೇ ಇಲ್ಲರಿ, ಒಟ್ಟು ಹಿಟ್ಟು ರೊಟ್ಟಿನೇ ಬಡಿಯೋಕೆ ಬರಲಾಗೈತ್ರಿ, ಅಟ್ಟು ಜಿಗಿ ಹಾರೈತ್ರಿ. ಇನ್ನೊಂದು ಸ್ವಲ್ಪ ಉಳ್ದೈತ್ರಿ ಹಿಟ್ಟು, ಅದೊಂದು 2-3 ದಿನ ಆಗ್ತದೆ. ಅದೆಷ್ಟು ಆಗತ್ತನ ಹಿಟ್ಟು ಬೀಸ್ಕೊಂಬರಂಗಿಲ್ಲ ರೀ. ಅದಕ್ಕೆ ತಾಯ್ತಾ ಬೀಸ್ಕೊಂಬರ್ತೀವಿ. ಯಾಕಂದ್ರೆ ಮತ್ತು ಅದು ಬೀಸ್ಕೊಂಬಂದೇವು ಅಂದ್ರೆ ಇದು ಅಷ್ಟೇ ಉಳ್ದು ಬಿಡ್ತೈತ್ರಿ ಹಿಟ್ಟು. ಅದಕ್ಕಲ್ಲೇ ಅದು ಖಾಲಿ ಆಗುತ್ತಾನ ಬೀಸ್ಕೊಂಬರಂಗಿಲ್ಲ ರೀ. ಖಾಲಿ ಆಗೋಣ ಬೀಸ್ಕೊಂಬರ್ತೀವಿ. ಫುಲ್ ಜಿಗಿ ಹಾರು ಹೋಗೈತ್ರಿ, ಫುಲ್ ಜಿಗಿ ಒಟ್ಟು ಜಿಗಿನೇ ಇಲ್ಲ. ಅದಕ್ಕೆಲ್ಲ ನೋಡ್ರಿ ಇಲ್ಲಿ ಅವಾಗೆ ಹಿಟ್ಟು ನಾದ್ಕೊಂಡು ಮಾಡಿ ಬಡಿಯಾಗತ್ತೀನಿ. ಸ್ವಲ್ಪ ಸಣ್ಣ ಬಡಿಯತ್ತೀನಿ ರೀ. ಯಾಕಂದ್ರೆ ಊರ ಕಡೆ ದಂಡಿಗೆ ಉರಿ ಹತ್ತಲ್ಗೈತ್ರಿ ಚೆಂದಾಗಿ. ಮನಾರ್ ಕಟ್ಟಿಗೆ ಹಚ್ಚಲಾಗತ್ತೀನಿ ಅಂದರು ಉರಿ ಹತ್ತಲ್ಗೈತಿ. ನೋಡ್ರಿ ನಿಮಗೆ ಕಾಣಾಗತ್ತೈತಲ್ರಿ ಎಷ್ಟು ಕಟ್ಟಿಗೆ ಹಚ್ಚಿನ ಅಂತೇಳಿ. ಅಂದ್ರೆ ಭೀ ಉರಿ ಹತ್ತಲ್ಗ್ಯದ, ಅದ್ರ ಕಡೆ ನಡುವೆ ಹತ್ಲತ್ತ ಅಂತೇಳಿ ಸಣ್ಣ ಬಡ್ದು ದಂಡಿಗೆ ಹಾಕಾಗತ್ತೀನಿ ರೀ ನಾನು. ಇದೆಷ್ಟು ರೊಟ್ಟಿ ಬಡ್ದಕೆರೆ ಮಾಡಿ ರಾಯಣ್ಣನ ಏನೋ ಟಿಫಿನ್ ಕಟ್ಬೇಕ್ರಿ. ಅವನಿಗೆ ರೆಡಿ ಮಾಡೀನಿ ರೀ. ಇವಾಗ ರೆಡಿ ಮಾಡಿ ನಾನು ರೊಟ್ಟಿ ಕೂತೀನಿ ರೀ. ಯಾಕಂದ್ರೆ ರೊಟ್ಟಿ ಕೂತಂದ್ರೆ ಆಮೇಲೆ ಅವನಿಗೆ ಹಿಟ್ಟಿನ ಕೈಲಿ ಅವನಿಗೆ ರೊಟ್ಟಿ ಮಾಡೋದಾಗಲ್ಲ ಅಂತೇಳಿ ರೆಡಿ ಮಾಡಿ ರೊಟ್ಟಿ ಕೂತೀನಿ ನೋಡ್ರಿ. ಅವನಿಗೆ ಇವಾಗ ಟಿಫಿನ್ ಇಟ್ಟು ಕಟ್ಬೇಕು ರೀ. ಇನ್ನೊಂದು 2 ರೊಟ್ಟಿ ಆಗೋಣ ಟಿಫಿನ್ ಕಟ್ತೀನಿ ರೀ ಅವನಿಗೆ ಫಸ್ಟ್. ಇವಾಗ ಜಸ್ಟ್ 2 ರೊಟ್ಟಿ ಆಗ್ಯಾವು, ಇದೊಂದು ರೊಟ್ಟಿ ಐತಂದ್ರೆ ಟಿಫಿನ್ ಕಟ್ತೀನಿ ರೀ. ಟಿಫಿನ್ ಕಟ್ಕೊಬೇಕು ರೀ ಅವನಿಗೆ. ಟಿಫಿನ್ ಕಟ್ಟಬೇಕು, ನೀರಿನ ಬಾಟ್ಲಿ ತುಂಬಬೇಕು. ನೀರಿನ ಬಾಟ್ಲಿ ಬ್ಯಾಗ ತೊಗೊಳೋದು ಮಾಡ್ತಾನೆ ರೀ. ಟಿಫಿನ್ ಇಟ್ಟು ನಾವು ಕಟ್ಬೇಕಾಗ್ತದೆ ರೀ. ಅವ್ನಿಗೆ ಕಟ್ಕೊಳಕ್ಕೆ ಬರಲ್ಲ ರೀ. ಇನ್ನು ನೀರಿನ ಬಾಟ್ಲಿ ತುಂಬ್ಕೊಳ್ಳೋದು, ಆಮೇಲೆ ಊಟ ಮಾಡೋದು ಎಲ್ಲ ಮಾಡ್ತಾನೆ ರೀ. ಹಾಕೊಂಡು ಊಟ ಮಾಡೋದು. ಇವಾಗ ಟಿಫಿನ್ ಎಷ್ಟು ಕಟ್ಬೇಕು ರೀ ಅವನಿಗೆ. ಇದೊಂದು ರೊಟ್ಟಿ ಹಾಕಿ ಟಿಫಿನ್ ಕಟ್ತೀನಿ ರೀ ಫಸ್ಟ್ ಅವನಿಗೆ. ಯಾಕಂದ್ರೆ
ಅವ್ನಿಗೆ ಕಟ್ಕೊಳಕ್ಕೆ ಬರಲ್ಲಲ್ರಿ. ಆಮೇಲೆ ರೊಟ್ಟಿ ಆರ್ದು ಅಂದ್ರೆ ಡಬ್ಬದಾಗ ಹಿಡಿಯಲ್ರಿ, ಕಟ್ಟಿ ಆಗ್ಬಿಡ್ತಾವೆ. ಮೊದಲೇ ತಳಗೆ ಬಡಿತೀನಿ ನಾನು, ಅದಕ್ಕಾಗಿ ಕಟ್ಟಿ ಆದಂದ್ರೆ ಹಿಡಿಯಲ್ಲ ಅಂತೇಳಿ ಹೀಗೆ ಇದು ಮಾಡ್ತೀನಿ ರೀ. ಅವ್ನಿಗೆ ಕಟ್ಟಿ ಬಿಡ್ತೀನಿ ರೀ. ಇವಾಗ ಇದೊಂದು ರೊಟ್ಟಿ ನೀರು ಹಚ್ಕೆರೆ ಟಿಫಿನ್ ಕಟ್ತೀನಿ ರೀ ಅವ್ನಿಗೆ. ಮೊದಲು ಹಿಂದಿನ ಕಡೆಗೆ ಇದು ಮಾಡ್ತೀನಿ ನೋಡ್ರಿ. ಟಿಫಿನ್ ತೊಗೊಳಕ್ಕೆ ಅದಕ್ಕೆ ಟಿಫಿನ್ ತೊಗೊಂಡ್ರಿ. ಟಿಫಿನ್ ಅವನಿಗೆ ಕಟ್ಟಬೇಕಲ್ರಿ. ಇಂಥವು ಮೊನ್ನೆ ಒಂದು ಟಿಫಿನ್ ತಂದಿರಲ್ರಿ ಅವ್ರು 3 ಖಾನಿದು. ಅದಕ್ಕಾಗ ಅದು 3 ಖಾನಿದು ಎಷ್ಟೋ ಜಗಳ ಆಯಿತು, ನೀವೇ ನೋಡಿದ್ರಲ್ರಿ. ಅದಕ್ಕಾಗ ಅದು ಇದು ಸರಿ ಆಗಲ್ಲ ಅಂತೇಳಿ ಇದು ಒಂದು ತೊಗೊಂಡು ಬಂದಾರ ಅವರು. 2 ಖಾನಿದು, ಒಂದ್ರದಾಗ ಪಲ್ಯ, ಆಮೇಲೆ ಒಂದ್ರದಾಗ ರೊಟ್ಟಿ ಹಚ್ಚಿ ಕಡ್ಲಕ್ಕೆ ಚಪಾತಿ ಅನ್ನ ಹಿಂಗೆ ಏನಾರ ಮಾಡಿದೆ ಅಂದ್ರೆ ಒಂದ್ರದಾಗ ಕಡ್ಲಕ್ಕೆ ಬರ್ತದೆ ಅಂತೇಳಿ ನೋಡ್ರಿ. ಮ್ಯಾಲಿನ ಡಬ್ಬದಾಗ ನಾ ಇಲ್ಲಿ ಪುಂಡಿ ಪಲ್ಯ ಹಾಕಿದೆ. ಪುಂಡಿ ಪಲ್ಯ ಹಾಕ್ಯಾರೆ. ಆಮೇಲೆ ತಳಗಿನ ಡಬ್ಬ ದೊಡ್ಡದಿರ್ತದಲ್ರಿ, ಒಂದು ಸ್ವಲ್ಪ ದೊಡ್ಡದಿರ್ತದೆ ಅಂತೇಳಿ ಅದ್ರಾಗ ರೊಟ್ಟಿ ಮುರಿದು ಹಾಕ್ಲಾಗತ್ತಿ ನೋಡ್ರಿ. ಹಾಗೆ ಅಪ್ಟಾನೆ ಇಡ್ತಿದ್ದೆ ರೀ. ಅಲ್ಲಿ ತೊಗೊಂಡು ಅವ್ರಿಗೆ ಉಳ್ಳಕ್ಕೆ ಬರಲಿ ಸಣ್ಣವ್ರು ಆ ಥರ ಅಂತೇಳಿ ಮುರಿದು ಅಷ್ಟೇ ಒಂದೊಂದು ತುತ್ತಿಗೆ ಆಗಷ್ಟು ಇಡ್ಲಾಗತ್ತೀನಿ ರೀ. ಮುರಿದೆಲ್ಲ ಯಾಕಂದ್ರೆ ಅಪ್ಟ ಕಟ್ಟಿದೆ ಅಂದ್ರೆ ಅಲ್ಲಿ ತೊಗೊಂಡು ಉಳ್ಳಕ್ಕೆ ಬರಲ್ರಿ ರಾಯಣ್ಣಗ. ಒಟ್ಟು ಆ ಕಡೆ ಒಕ್ಕಟ್ಲೆ ಈ ಕಡೆ ಒಕ್ಕಟ್ಲೆ ಮಾಡಿಬಿಡ್ತಾರೆ. ಅದಕ್ಕಲ್ಲೇ ಮುರಿದಿಟ್ಟೆ ಅಂದ್ರೆ ತಾವೇದ ಒಂದೊಂದು ತೊಗೊಂಡು ಊಟ ಮಾಡ್ತಾರೆ ಅಂತೇಳಿ ಇದೇ ರೀತಿ ಕಟ್ತೀನಿ ನೋಡ್ರಿ ನಾನು ಅವನಿಗೆ. ಮ್ಯಾಲ ಪ್ಲಾಸ್ಟಿಕ್ ಡಕ್ಕಣ್ ಕೊಟ್ಟಾರ ರೀ ಇವಕ್ಕೆ ಮುಚ್ಚಲಕ್ಕೆ. ಆಮೇಲೆ ಇದನ್ನು ಹಿಂಗೆ ತಿರುಗಿಸಿದ್ರೆ ಆಯ್ತು ನೋಡ್ರಿ, ಪ್ಯಾಕ್ ಆಗಿಬಿಡ್ತೈತಿ. ಮ್ಯಾಲಿಂದ ಒಂದು ಡಕ್ಕಣ್ ಹಾಕಿದೆ ಅಂದ್ರೆ ಆಯ್ತು ರೀ. ಅವನು ಅಲ್ಲಿ ಶಾಲೆ ತೆರ್ಕೋತಾನೆ. ಚೆನ್ನಾಗಿ ಅವನಿಗೆ ತೆರ್ಲಿಕ್ಕೆ ಬರಲಿಲ್ಲ ಅಂದ್ರೆ ಟೀಚರ್ಗಳು ತೆರೆದು ಕೊಡ್ತಾರಂತ್ರಿ. ನಾವು ರಾಯಣ್ಣ ಹೇಳ್ತಾನೆ ರೀ, ನನಗೆಲ್ಲ ತೆರೆದು ಕೊಡ್ತಾರೆ ಅವ್ರು ಅಂತೇಳಿ. ಒಂದು ಊಟದ ಬ್ಯಾಗ್ ನೋಡ್ರಿ, ಇದು ಲಂಚ್ ಬಾಕ್ಸ್ ಬ್ಯಾಗ. ಯಾಕಂದ್ರೆ ಅದು ಬ್ಯಾಗ್ ಒಂದು ಕಡೆಗೆ ಅದ ರೀ ಅವನಿಗೆ, ನೀರಿನ ಬಾಟ್ಲಿ ಆಮೇಲೆ ಇದು ಇಡೋಕೆ ಲಂಚ್ ಬಾಕ್ಸ್ ಇಡೋಕೆ, ನೀರಿನ ಬಾಟ್ಲಿ ಇಡೋಕೆ ಇದೊಂದು ಬ್ಯಾಗ್ ಕಡೆಗೆ ಅದ್ರ ಕೈಯಾಗ ಹಿಡ್ಕೊಂಡು ಹೋಗ್ತಾನೆ ರೀ ಅವನು. ಇಲ್ಲಿ ಹುಡುಗರು ಅದಾವಲ್ರಿ, ಅವ್ನಿಗೆ ಭಾರ ಆಯ್ತಂದ್ರೆ ಹುಡುಗರು ಹಿಡ್ಕೋತಾರೆ ರೀ. ನಮ್ಮ ಮನೆ ಬಾಜು ಹುಡುಗರು ಅದಾವೆ. ಆಮೇಲೆ ಪಲ್ಯಾಗಿಲ್ಲ ಏನು ಚಲ್ಲಿ ಮಾಡಲಿ ಅಂತೇಳಿ ಕವರ್ ಹಾಕ್ಲಾಗತ್ತಿ ನೋಡ್ರಿ. ಯಾಕಂದ್ರೆ ಪಲ್ಯ ಒಟ್ಟು ಇದು ಆಗ್ಬಿಡ್ತೈತಲ್ರಿ, ಎಣ್ಣೆ ಸೋರ್ ಬಿಡ್ತೈತಿ. ಅದಕ್ಕಾಗಿ ಕವರ್ ಹಾಕಿದೆ. ಇದು ಅವನಿಗೆ ಕೊಡಂಬರ್ರಿ ಸದ್ದ ಕೊಟ್ಟು ಬಿಡ್ತೀನಿ ರೀ ಅವನಿಗೆ. ನೋಡ್ರಿ ಜಸ್ಟ್ ಇನ್ನಾಗೆ ಲಂಚ್ ಬಾಕ್ಸ್ ಕಟ್ಟಿದೇವಲ್ರಿ. ಆಮೇಲೆ ಇವ ಈಗ ಬ್ಯಾಗ್ ತೊಗೊಳತ್ತ ನೋಡ್ರಿ ರಾಯ. ಅವನಿಗೆಲ್ಲ ರೆಡಿ ಮಾಡಿ ಬಿಟ್ಟಿನಿ ರೀ ಅವಾಗೆ. ಇವಾಗ ಬ್ಯಾಗ್ ತೊಗೊಳತ್ತಾನ ರೀ. ಯಾಕಂದ್ರೆ ಅವನಿಗೆ ಇವತ್ತು ಚೇಂಜ್ ಇಲ್ಲರಿ, ರೊಕ್ಕ ಇಲ್ಲರಿ, ಚಿಲ್ಲರ್ ಇಲ್ಲಾರ ಬಟ್ಟಾಕ ಒಂದು ಸ್ವಲ್ಪ ಸೆಟ್ಕೊಂಡಿದ್ರಿ. ರೊಕ್ಕ ಕೊಡು ಅಂಥೇಳಿ. ರೊಕ್ಕ ಇಲ್ಲಪ್ಪ ಇವತ್ತು, ನಾಳೆ ಕೊಡ್ತೀನಿ ಹೋಗು, ಇವತ್ತಿಂದ ನಾಳೆ ತನನ ಸೆಟ್ಕೊಂಡೆ ಹೊಂಟ ನೋಡ್ರಿ. ಎಲ್ಲಿಕಂದ್ರೆ ಅವ ಕುಣ್ದಾಡ್ಕೊತ ಹೋದಾನ ರೀ ಸಾಲಿಗೆ. ಒಂದು ದಿನ ಹೋಗಲ್ಲ ಅಂತ ಹೇಳಲ್ಲ, ದಿನ ಹೋಗ್ತಾನ ನೋಡ್ರಿ. ರೊಕ್ಕ ಬಿಡತ್ತಾನ. ಅವ್ರ ಪಪ್ಪ ಅಂದರು ರೊಕ್ಕ ಇಲ್ಲಿ ಇವತ್ತು, ನಾಳೆ ಕೊಡ್ತೀನಿ ಹೋಗೋಣ. ಹಂಗಪ್ಪ ಅದ್ರಿ ಅವ. ನಮ್ಮ ಶಾದ ನೋಡ್ರಿ, ಆಕಿನೂ ನಾನು ಹೋಗ್ತೀನಿ ರೊಕ್ಕ ಕೊಡು ಅಂತ ಹೇಳತ್ತಾಳ್ರಿ. ರಚ್ಚು ಇಲ್ಲೇ ತಳ ಕೂತಾವ್ರಿ, ಇವರು ಆಡತ್ತಾರ. ಇವಾಗ ನೋಡ್ರಿ ರಾಯಣ್ಣ ಸಾಲಿಗೆ ಹೊಂಟ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡತ್ತೀನಿ ರೀ. ಮತ್ತು ನಿಮ್ಗೆ ಎಲ್ಲರಿಗೂ ಮುಂದಿನ ವಿಡಿಯೋ ಸಿಗ್ತೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಮತ್ತು ಎಲ್ಲರಿಗೂ ಮುಂದಿನ ವಿಡಿಯೋ ಸಿಗ್ತೀನಿ ರೀ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಬಾಯ್.